ಈ ಮಹಾಶಿವರಾತ್ರಿ ಶಿವಾಂಗ ಸಾಧನದ ಭಾಗವಾಗಿ ಆದಿಯೋಗಿ ರಥದ ಶಿವಯಾತ್ರೆಯು ಮಂಗಳೂರು ತಲುಪಿದ್ದು 1000 ಕಿಲೋಮೀಟರ್ ತೀರ್ಥಯಾತ್ರೆಯಲ್ಲಿ ಒಂದು ಪ್ರಮುಖ ಮೈಲುಗಲ್ಲನ್ನು ತಲುಪಿದಂತಾಗಿದೆ. ಯಾತ್ರೆಯು ಡಿಸೆಂಬರ್ 7ರಂದು ದೇವಾಲಯಗಳ ನಗರವಾದ ಉಡುಪಿಯಿಂದ ಪ್ರಾರಂಭವಾಗಿ ವೈಭವಯುತ ಮಹಾಶಿವರಾತ್ರಿ ಆಚರಣೆಗಳಿಗೂ ಮುನ್ನ ಫೆಬ್ರವರಿ 13, 2026ರಂದು ಕೊಯಮತ್ತೂರಿನ ಈಶಯೋಗ ಕೇಂದ್ರದಲ್ಲಿ ಪೂರ್ಣಗೊಳ್ಳಲಿದೆ. ಉಡುಪಿಯ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಪರ್ಯಾಯ ಶ್ರೀಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಪ್ರಸಾದರಿಂದ ಚಾಲನೆಗೊಂಡ ಈ ಯಾತ್ರೆಯು ಮಾರ್ಗದುದ್ದಕ್ಕೂ ಭಕ್ತರು, ಸ್ವಯಂ ಸೇವಕರು ಮತ್ತು ಸ್ಥಳೀಯರಿಂದ ಉತ್ಸಾಹಭರಿತ ಭಾಗವಹಿಸುವಿಕೆಯನ್ನು ಕಂಡಿದೆ. ರಥವು ಮಂಗಳೂರಿಗೆ ಆಗಮಿಸಿದಾಗ ಸ್ತೋತ್ರ ಪಠಣಗಳು, ಅರ್ಪಣೆಗಳು ಮತ್ತು ಸಾಂಪ್ರದಾಯಿಕ ಮೆರವಣಿಗೆಗಳೊಂದಿಗೆ ರಥವನ್ನು ಸ್ವಾಗತಿಸಲು ಜನರು ಒಂದುಗೂಡಿ ಬಂದದ್ದು ಆಳವಾದ ಭಕ್ತಿಯ ಉತ್ಸಾಹವನ್ನು ಬಿಂಬಿಸಿತು. ಶಿವಯಾತ್ರೆಯು ಮಂಗಳೂರಿನಿಂದ ಪುತ್ತೂರು, ಸುಳ್ಯ, ಮಡಿಕೇರಿ, ಬೆಟ್ಟದಪುರ, ಕೆಆರ್ ನಗರ, ಮೈಸೂರು, ಚಿಕ್ಕಬಳ್ಳಾಪುರ, ಹೊಸಪೇಟೆ, ಮಾಲೂರು, ರಾಯಕೋಟೆ ಮತ್ತು ಅವಿನಾಶಿ ಸೇರಿದಂತೆ ಪ್ರಮುಖ ಪಟ್ಟಣಗಳ ಮೂಲಕ ತನ್ನ ದಕ್ಷಿಣದ ಪ್ರಯಾಣವನ್ನು ಮುಂದುವರಿಸಲಿದ್ದು, ನಂತರ ಆದಿಯೋಗಿ ಮತ್ತು ಈಶಯೋಗ ಕೇಂದ್ರವು ನೆಲೆಸಿರುವ ವೆಳ್ಳಿಯಂ ಗಿರಿಪರ್ವತದ ತಪ್ಪಲನ್ನು ತಲುಪಲಿದೆ. ಯಾತ್ರೆಯು ಎಲ್ಲರಿಗೂ ಮುಕ್ತಿಯಾಗಿದ್ದು, ಭಾಗವಹಿಸುವವರು ಒಂದು ದಿನ, ಹಲವು ದಿನಗಳು ಅಥವಾ ಸಂಪೂರ್ಣ ತೀರ್ಥಯಾತ್ರೆಯಲ್ಲಿ ಸೇರಬಹುದು. ಯಾತ್ರೆಯಲ್ಲಿ ಭಾಗಿಯಾಗಲು ಆಸಕ್ತಿ ಹೊಂದಿದವರು ಅಥವಾ ಸ್ವಯಂ ಸೇವೆಯ ಮೂಲಕ ಮತ್ತು ಸ್ಥಳೀಯ ಸೌಲಭ್ಯ ಒದಗಿಸುವ ಮೂಲಕ ನೆರವಾಗಲು ಇಚ್ಛಿಸುವವರು ಶಿವಯಾತ್ರೆ ತಂಡವನ್ನು 984556 67758 ಅಥವಾ 9538529407 ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು. ಹರ ಹರ ಶಿವ ಶಿವ ಹರ ಹರ. ಬ್ಯೂರೋ ರಿಪೋರ್ಟ್, ಮಂಗಳೂರು.